ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ನಂದಾದೀಪವನ್ನು ಬೆಳಗುವಂತಹ ಒಂದು ವಿಧಾನ ಮತ್ತು ಅದರಿಂದ ಆಗುವಂತಹ ಒಂದು ಶುಭ ಫಲಗಳು ಯಾವ ರೀತಿ ಇರುತ್ತೆ, ಯಾವ ಒಂದು ರೀತಿ ಶುಭ ಫಲಗಳನ್ನು ನಾವು ಪಡಿಬೋದು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ನಂದಾದೀಪವನ್ನು ಹಚ್ಚುವಾಗ ಶಕ್ತಿ ಉಳ್ಳಂಥವರು ಯಥಾಶಕ್ತಿಗೆ ತಕ್ಕಂತೆ ಶುದ್ಧವಾದಂತಹ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ. ಅದೇ ರೀತಿ ನೋಡಿ, ಶುದ್ಧವಾದಂತಹ ಎಣ್ಣೆಯನ್ನು ಕೂಡ ನಂದಾದೀಪಕ್ಕೆ ಬಳಸಬಹುದಾಗಿರುತ್ತೆ. ಇನ್ನು ಶುದ್ಧವಾದಂತಹ ಹತ್ತಿಯನ್ನ ಬಳಸಿ ಅದರಿಂದ 1, 3, 5, 7 ಈ ರೀತಿ ಎಳೆಗಳನ್ನು ಉಳ್ಳಂತಹ ಬತ್ತಿಗಳನ್ನಾಗಿ ಮಾಡಿಕೊಂಡು ಉಪಯೋಗಿಸಬೇಕಾಗುತ್ತೆ. ಇನ್ನು ದೀಪವನ್ನು ಪೂರ್ವ ಹಾಗೂ ಉತ್ತರದ ಕಡೆಗೆ ಹಚ್ಚೋದು ಬಹಳಷ್ಟು ಶ್ರೇಯಸ್ಸನ್ನು ತಂದುಕೊಡುವಂಥದ್ದು. ಇನ್ನು ಪೂರ್ವದ ಕಡೆ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಅತ್ಯಂತ ಶುಭ ಫಲಗಳನ್ನು ನಾವು ಪಡಿಬಹುದಾಗಿರುತ್ತೆ. ನೋಡಿ, ಅಷ್ಟೈಶ್ವರ್ಯಗಳನ್ನು ಕೊಡುವಂತಹ ಒಂದು ಸಾಧಿಸುವಂತಹ ಒಂದು ದಿವ್ಯ ಶಕ್ತಿ ಈ ಒಂದು ನಂದಾದೀಪ ಬೆಳಗೋದ್ರಿಂದ ಅವರಿಗೆ ಸಾಧನೆಗೆ ಪೂರಕವಾಗಿ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಅವರಿಗೆ ಭೋಗ ಭಾಗ್ಯಗಳನ್ನು ಪಡೆದುಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಬರುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಸಾಮಾಜಿಕವಾಗಿ ಅವರಿಗೆ ಮನ್ನಣೆ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆ ಪೂರ್ವ ದಿಕ್ಕಿನಲ್ಲಿ ನಂದಾದೀಪವನ್ನು ಪೂರ್ವಾಭಿಮುಖವಾಗಿ ಬೆಳಗೋದ್ರಿಂದ ಅತ್ಯಂತ ವಿಶೇಷವಾದಂತಹ ಒಂದು ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಇನ್ನು ನೋಡಿ, ನಂದಾದೀಪದ ಒಂದು ಪ್ರಭಾವದಿಂದ ಆ ಮನೆಯಲ್ಲಿ ಯಜಮಾನ ಅನಿಸ್ಕೊಂಡಿರ್ತಕ್ಕಂತಹ ಒಂದು ಹಿರಿಯರಿಗೆ ಅತ್ಯಂತ ಗೌರವ ಮತ್ತು ಸಾಮಾಜಿಕ ಮನ್ನಣೆ ದೊರೆಯುವಂಥದ್ದು. ಇನ್ನು ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗಿ ಅವರ ಒಂದು ವಂಶಾಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಮಂಗಳ ಕಾರ್ಯಗಳು ಮತ್ತು ಶುಭ ಕಾರ್ಯಗಳು ಯಾವುದೇ ರೀತಿ ತೊಂದರೆಗಳಿಲ್ದಿರ ನಿರ್ವಿಘ್ನವಾಗಿ ಕಾಲಕಾಲಕ್ಕೆ ನಡೆಯುವಂತಹ ಒಂದು ವಿಶೇಷತೆ ಈ ಒಂದು ನಂದಾದೀಪದ ಒಂದು ಪ್ರಭಾವದಿಂದ ಆಗುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು. ಇನ್ನು ನೋಡಿ, ಮನೆಯ ಸದಸ್ಯರಿಗೆಲ್ಲರಿಗೂ ಕೂಡ ಸಾಮಾಜಿಕ ಮನ್ನಣೆ ದೊರೆಯುವಂಥದ್ದು ಮತ್ತು ದೈವಭಕ್ತಿ ಜಾಸ್ತಿ ಆಗುವಂಥದ್ದು ಮತ್ತು ಶುಭಪ್ರದವಾಗಿ ಅವರು ಉತ್ತಮವಾದಂತಹ ಒಂದು ಸ್ನೇಹ ಮತ್ತು ಪ್ರೀತಿ ವಿಶ್ವಾಸಗಳಿಂದ ಪರಸ್ಪರ ವರ್ತನೆ ಮಾಡಿಕೊಂಡು ಕೌಟುಂಬಿಕವಾಗಿ ಒಗ್ಗಟ್ಟು ಕೂಡ ಅವರಿಗೆ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆ ಪೂರ್ವಾಭಿಮುಖವಾಗಿ ನಂದಾದೀಪವನ್ನು ಬೆಳಗೋದ್ರಿಂದ ಅವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ನೋಡಿ, ಸಂಸಾರದಲ್ಲಿ ಒಗ್ಗಟ್ಟು ಮತ್ತು ಕಲಹಗಳು ಯಾವುದೇ ವಿಧವಾಗಿ ಕಲಹಗಳು ಬರ್ದಿರ ಇರೋ ರೀತಿ ಅವರ ಒಂದು ಒಗ್ಗಟ್ಟು ಸ್ಥಿರವಾಗಿ ಉತ್ತಮವಾದ ರೀತಿಯಲ್ಲಿ ಒಗ್ಗಟ್ಟು ಪ್ರಾಪ್ತಿಯಾಗುತ್ತೆ. ಇನ್ನು ಅವರ ಮನೆಯಲ್ಲಿ ದೈವಾನುಗ್ರಹ ಸರ್ವಕಾಲದಲ್ಲಿಯೂ ಕೂಡ ಇರುವಂತಹ ಒಂದು ವಿಶೇಷತೆ ನಂದಾದೀಪದಿಂದ ಅವರಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಮಾಂತ್ರಿಕ ದೋಷವಾಗಿರ್ಬೋದು ಮತ್ತು ಶತ್ರು ಕಾಟಗಳು ಯಾವುದೂ ಕೂಡ ಅವರಿಗೆ ಪ್ರವೇಶ ಆಗೋದಿಲ್ಲ. ಇನ್ನು ಉತ್ತರದ ದಿಕ್ಕಿನ ಕಡೆ ದೀಪವನ್ನು ಹಚ್ಚೋದ್ರಿಂದ ನೋಡಿ, ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗ್ತಕ್ಕಂಥದ್ದು, ಅವರ ಒಂದು ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಅವರು ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳೇನಾದರೂ ಅನುಭವಿಸ್ತಾ ಇದ್ರೆ ಅಥವಾ ಸಾಲಗಳೇನಾದರೂ ಇದ್ರೆ ಅವರಿಗೆ ಸಾಲ ಬಾಧೆಗಳು ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಅವರಿಗೆ ಬರುವಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಅವೆಲ್ಲವೂ ಕೂಡ ಆ ಅಡೆತಡೆಗಳು ದೂರ ಆಗಿ ಅವರಿಗೆ ಬರಬೇಕಾದಂತಹ ಹಣ ಶೀಘ್ರಗತಿಯಲ್ಲಿ ಅವರಿಗೆ ಬಂದು ಸೇರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಮತ್ತು ಮಂಗಳ ಕಾರ್ಯಗಳು ಯಾವುದೇ ರೀತಿ ತೊಂದರೆ ಆಗದಿರ ವಿಶೇಷವಾಗಿ ಕಾಲಕಾಲಕ್ಕೆ ಆಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು
ಅವರ ಒಂದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಉದ್ಯೋಗದ ಒಂದು ವಿಚಾರದಲ್ಲಿ ಆರ್ಥಿಕ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಸಿರಿ ಸಂಪತ್ತು ಮತ್ತು ಸುಖ, ಶಾಂತಿ, ನೆಮ್ಮದಿ, ಈ ರೀತಿ ಅವರ ಒಂದು ಸಂಕಲ್ಪದ ಪ್ರಕಾರ ಅವರಿಗೆ ಉತ್ತಮವಾದಂತಹ ದೈವಾನುಗ್ರಹದಿಂದ ಎಲ್ಲವೂ ಕೂಡ ಕಾಲಕಾಲಕ್ಕೆ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷತೆ ನಂದಾದೀಪವನ್ನು ಬೆಳಗೋದ್ರಿಂದ ಅವರಿಗೆ ಸಿದ್ಧಿಯಾಗ್ತಕ್ಕಂತಹ ಒಂದು ವಿಶೇಷತೆಗಳಿರುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಂದಾದೀಪದ ಒಂದು ವಿಶೇಷ ವಿಚಾರ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.